ಹಾಯ್ ಫ್ರೆಂಡ್ಸ್, ಈಗ ಟೈಮು 11:30 ಆಗಿದೆ. ನಾವು ಎಲ್ಲ ಮಲಗಿದ್ದೀವಿ. ಅದರಲ್ಲೂ ನನಗೆ ಹುಷಾರಿಲ್ಲ. ಇವನು ಈಗ ಎಪ್ಸಿ ಏನು ಕೇಳ್ತಿದ್ದಾನೆ ನೋಡಿ. ಏನು ಬೇಕು ಮಗನೇ? ಇಡ್ಲಿ. ಟೈಮಿಗೆ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂತು. ಅವ್ನಿಗೆ ಈಗ ಇಡ್ಲಿ ಬೇಕಂತ ನೋಡಿ. ತಿಂತೀಯ? ಹಾಕ್ಕೊಡ್ತೀನಿ. ನೀವು ಒಬ್ಬನೇ ತಿನ್ನೋ, ನಾವು ಮಲ್ಕೊತೀವಿ. ಇಲ್ಲ, ನಂಗೆ ನಿದ್ದೆ ಬರ್ತೈತೆ, ನಂಗೆ ಹುಷಾರಿಲ್ಲ. ನೀವು ಒಬ್ಬನೇ ತಿನ್ನಿ. ಮಧ್ಯರಾತ್ರಿ ಏನು ನಿಂದು? ಹಾಂ, ಹಾಸಿಗೆ ಮೇಲೆಲ್ಲ ಕುತ್ಕೊಂಡು ತಿನ್ನಬಾರ್ದು. ಬಾ ಕೆಳಗಿಳಿದು ಬಾ. ಹಂಗಾದ್ರೆ ಮಮ್ಮೂತ ಅದನ್ನು ವಾಪಸ್ ಇಟ್ಟು ಬರ್ತೀನಿ. ತಿನ್ನು. ನಾ ತಿನ್ಸಲ್ಲ, ತಿನ್ಸೋವಾಗ ಯಾಕೆ ತಿನ್ನಲ್ಲ ಮತ್ತೆ? ನಿಜಲ್ಲೂ ಕಣ್ಣಾಗೈತೆ ನಾನು. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ವಸಿಷ್ಠ ಏನಕ್ಕೆ ಅಳ್ತಿದ್ದಾನೆ ಅಂದರೆ, ನಾನು ಕಣ್ಣಿಗೆ ಕಾಟನ್ ಹಾಕ್ಕೊಂಡಿರೋದ್ರಿಂದ ಅಳ್ತಿದ್ದಾನೆ. ಕಣ್ಣು ಏನೋ ಆಗಿದೆ ಅಂತ ಹೇಳಿ ಅವನು ತುಂಬ ಹೆದರ್ಕೊಂಡಿದ್ದ. ಹೌದು, ನನ್ನ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತುಂಬಾ ಫೋನ್ ನೋಡೋದ್ರಿಂದ ಕಣ್ಣು ಪ್ರಾಬ್ಲಮ್ ಆಗಿದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಇವಾಗ ಎದ್ಮೇಲೆ ಮಧ್ಯಾಹ್ನಕ್ಕೆ ತೊಗರಿಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ 5 ನಿಮಿಷಕ್ಕಾಗೋವಂಥ ತೊಗರಿಬೇಳೆ ಸಾಂಬಾರು. ನೋಡ್ತಾ ಇರ್ಬೋದು, ಇಲ್ಲಿ ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೆ. 2 ಟೊಮೆಟೊ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಟು ಖಾರದ ಪುಡಿ ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಹಸಿ ಖಾರ ಹಾಕಿ ಕೂಡ ಮಾಡ್ತೀನಿ. ಇವಾಗ ಒಗ್ಗರಣೆ ಹಾಕಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು. ಖಾರದ ಪುಡಿನ ಒಗ್ಗರಣೆಯಲ್ಲೇ ಹಾಕೋದ್ರಿಂದ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನು ಮಸಾಲೆ ಪುಡಿ, ಸಾಂಬಾರು ಪುಡಿ, ಮಸಾಲೆ ಪುಡಿ ಅಂದರೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ. ಬೇಕಿದ್ದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಟೊಮೆಟೊ ಹಾಕಿರೋದ್ರಿಂದ ಹಾಕ್ತಾಯಿಲ್ಲ. ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಿಂಪಲ್ಲಾಗಿರೋಂಥ ತೊಗರಿಬೇಳೆ ಸಾಂಬಾರು ರೆಡಿ ಆಯಿತು ನೋಡಿ. ಹಾಗೆಯೇ ಸಾಂಬಾರು ಮಾಡಿ ಇಟ್ಬಿಟ್ಟು ನಾನು ಒಂದು ಪಾಟ್ ಇತ್ತು. ಇದರಲ್ಲಿ ಮಣ್ಣಲ್ಲಿ ನಾನು ಸೊಪ್ಪು, ತರಕಾರಿ ಇದೆಲ್ಲ ಹೆಚ್ಚಿರೋದು ವೇಸ್ಟ್ ಇರುತ್ತಲ್ಲ ಅದನ್ನು ಹಾಕಿ ಗೊಬ್ಬರ ಮಾಡ್ಕೊಂಡಿದ್ದೆ. ಹಾಗೆಯೇ ತೆಂಗಿನ ನಾರು ಕೂಡ ಸೇರಿಸಿ ಅದನ್ನು ಮನೆಯಲ್ಲೇ ಗೊಬ್ಬರ ಥರ ರೆಡಿ ಮಾಡ್ಕೊಂಡಿದ್ದೆ. ಅದು ಪಾಟ್ ಖಾಲಿ ಇತ್ತಲ್ಲ, ಹಾಗಾಗಿ ಅದಕ್ಕೇನಾದರೂ ಬೀಜ ಹಾಕೋಣ ಸೊಪ್ಪಿಂದು ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಿಕ್ಕಿರೋಂಥ ಟೀ ಪುಡಿ ಹಾಗೆ ಒಂದು ಟೊಮೆಟೊ ಕೂಡ ಮೆತ್ತಗಾಗಿತ್ತು. ಅದು ಹುಟ್ಟಿದರೆ ಹುಟ್ಟಲಿ ಅಂತ ಹೇಳಿ ನಾನು ಅದರೊಳಗೆ ಹಾಕಿದ್ದೀನಿ. ಈಗಾಗಲೇ ಅದು ಮೊಳಕೆ ಬಂದಿದ್ದಾವೆ. ಟೊಮೆಟೊ ಕೂಡ ಹಾಕಿದೆ. ಇದು ಪುಂಡಿ ಸೊಪ್ಪಿನ ಬೀಜ, ಕೆಲವೊಂದು ಕಡೆ ಗೊಂಗ್ರು ಸೊಪ್ಪು ಅಂತ ಹೇಳ್ತಾರಲ್ಲ ಅದು. ನನ್ನ ಮಗಳಿಗೆ ಪುಂಡಿ ಸೊಪ್ಪಿನ ಪಲ್ಯ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಅದನ್ನು ಯಾವುದು ಬೀಜದ ಅಂಗಡಿಲಿ ಹೋಗಿ ತೊಗೊಂಬಂದಿದ್ದೆ ಬೀಜನ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹುಟ್ಟಿದರೆ ಹುಟ್ಟಲಿ, ಇಲ್ಲ ಅಂದರೆ ಇಲ್ಲ. ಪಾಟ್ ಬೇರೆ ಖಾಲಿ ಇತ್ತಲ್ಲ, ಅದನ್ನೇನಕ್ಕೆ ನೋಡೋಣ ಅಂತ ಹೇಳಿ ಬೀಜನ ಹಾಕ್ತಾಯಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡಾದಮೇಲೆ ನನ್ನ ಮಗನ ಬರ್ತಡೇಗೆ ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂತಂದು ಹೋಗಿದ್ದೀವಿ. ಇದು ಸ್ಕೂಲಲ್ಲಿ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಅವರಿಗೆ, ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ಅಂತ ಹೇಳಿ ತರಕ್ಕೆ ಹೋಗಿದ್ವಿ. ಇದು ಪೆನ್ಗಳು ಟೀಚರ್ಸಿಗೆ ಕೊಡೋದಕ್ಕೆ. ಹಾಗೆಯೇ ಮತ್ತು ಪೆನ್ಸಿಲ್ಲು ಸೆಟ್ ತೊಗೊಂಡಿದ್ವಿ.
ಯಾವುದು ಒಂದು ಪ್ಯಾಕೆಟಲ್ಲಿ ಒಂದು ಪೆನ್ಸಿಲು, ಒಂದು ಎರೇಸರು, ಶಾರ್ಪ್ನರು ಮತ್ತು ಸ್ಕೇಲ್ ಬರುತ್ತೆ. ಅದೊಂದು ಎಷ್ಟು ಒಂದು 50 ಏನೋ ತೊಗೊಂಡ್ವಿ. ಹಾಗೆಯೇ ಟೀಚರ್ಸಿಗೆ ಕೊಡೋದಕ್ಕೆ ಅಂಥೇಳಿ ಪೆನ್ಗಳನ್ನ ತೊಗೊಂಡ್ವಿ. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಬರ್ತಡೇ ದಿನ ಗಿಫ್ಟ್ ಕೊಡ್ತಾರೆ. ಹಾಗೆಯೇ ವಸಿಷ್ಠನ್ ಕಡೆಯಿಂದನೂ ಕೊಡ್ಸೋಣ ಅಂಥೇಳಿ ಗಿಫ್ಟ್ ತೊಗೊಂಡ್ವಿ. ಅಲ್ಲಿಂದ ಮತ್ತೆ ಮಾರ್ಟ್ಗೆ ಬಂದಿದ್ದೀವಿ, ರೇಷನ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಈಗ ಸಂಕ್ರಾಂತಿ ಕೂಡ ಹತ್ತಿರ ಬಂತು, ಸ್ವಲ್ಪ ಶಾಪಿಂಗು ಜಾಸ್ತಿನೇ ಮಾಡಬೇಕು. ಹಾಗೆ ಬರ್ತಡೇ ಕೂಡ ಇದೆಯಲ್ಲ ನನ್ನ ಮಗಂದು, ಅದ್ರ ಸಲುವಾಗಿಯೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಮನೆಯವ್ರದ್ದು ತಿಂಗಳು ಸಂಬಳ ಬಂದಮೇಲೆ ನಾವು ರೇಷನ್ ತೊಗೊಳ್ಳೋದು. ಒಂದು ತಿಂಗಳು ಈ ತಿಂಗಳು ತೊಗೊಂಡ್ರೆ ನೆಕ್ಸ್ಟ್ ತಿಂಗಳೇ ರೇಷನ್ ತರೋದು. ನಾವು ಅಲ್ಲಿವರೆಗೂ ಮಧ್ಯೆ ತರಿಸೋದಿಲ್ಲ. ನಾವು ತಿಂಗಳ ತೊಗೊಳ್ಳೋದ್ರಿಂದ ಸೇವಿಂಗ್ಸ್ ಮಾಡ್ಬೋದು. ಮಧ್ಯೆ ತೊಗೊಂಡ್ರೆ ಅಷ್ಟೇನು ಉಳಿಸೋದಕ್ಕಾಗಲ್ಲ. ಕೆಲವೊಂದು ಒಂದು ತಿಂಗಳು ಮೇಲೆ ಬರುತ್ತೆ, ಒಂದು ತಿಂಗಳು ಒಳಗಡೆ ಖಾಲಿ ಆಗುತ್ತೆ. ಹೇಳೋಕ್ಕಾಗಲ್ಲ ಯಾವ್ದ್ಯಾವ್ದು ಎಷ್ಟೆಷ್ಟು ಹೇಗೆ ಖರ್ಚಾಗುತ್ತೆ ಅಂತ ಹೇಳಿ. ಇವಾಗ ರೇಷನ್ ಅಂಗಡಿಗೆ ರೇಷನ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಅಮ್ಮಂದು ಟ್ರೇದು ಮ್ಯಾಚಿಂಗ್ ಆಗಿದೆ. ಫೈನಲಿ ನಾವು ಮನೆಗೆ ಬೇಕಾದಂಥ ರೇಷನ್ ಎಲ್ಲ ತೊಗೊಂಡ್ವಿ. ವೀಡಿಯೋನ ಗಾನು ಕೈಲಿ ಕೊಟ್ಟಿರೋದ್ರಿಂದ ಅವಳು ಏನು ಸಿಗುತ್ತೋ ಅದೆಲ್ಲ ವೀಡಿಯೋನ ಮಾಡ್ತಾನೇ ಇದ್ಲು. ಮಕ್ಕಳ ಕೈಲಿ ಫೋನ್ ಸಿಕ್ಕರೆ ಹಾಗೆ ಅಲ್ವಾ. ಲಾಸ್ಟಲ್ಲಿ ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಳ್ಳೋಣ ಅಂಥೇಳಿ ತೊಗೋತಾ ಇದ್ವಿ. ರೇಷನ್ದು ಎಲ್ಲ ತೊಗೊಂಡಾದಮೇಲೆ ಬಿಲ್ ಹಾಕಿಸ್ಕೊಂಡಾದಮೇಲೆ ನಾವೀಗ ಲಾಸ್ಟಲ್ಲಿ ಎಲ್ಲಿ ಬಂದಿದ್ದೀವಿ ಅಂದರೆ ಕೇಕ್ ಆರ್ಡ್ರ್ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ. ಇದು ಬರ್ತಡೇ ಹಿಂದಿನ ದಿನದ್ದು ಏನೇನೆಲ್ಲ ಪರ್ಚೇಸಿಂಗ್ ಮಾಡ್ಕೋಬೇಕು, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಈಗ ಅಲ್ಲಿ ರೇಷನ್ ತೊಗೊಂಡು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಏನೇನು ಬೇಕೋ ಅದು ತೊಗೊಂಡು ಕೇಕ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಬೇಕ್ರಿಗೆ. ನಾವು ನಮ್ಮದು ಯಾರದೇ 4 ಜನದ್ದು ಬರ್ತಡೇಗೂ ಮತ್ತು ನಮ್ಮ ಆ್ಯನಿವರ್ಸರಿಗೂ ವರ್ಷದಲ್ಲಿ ಒಂದು 5 ಕೇಕನ್ನು ನಾವು ಇಲ್ಲೇ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಡಿಸೈನು. ನಾವು ಯಾವ ಥರ ಹೇಳ್ತೀವೋ ಅದೇ ಥರ ಮಾಡಿಕೊಡ್ತಾರೆ. ಕೇಕ್ ಆರ್ಡ್ರ್ ಕೊಟ್ಟಾದಮೇಲೆ ಇನ್ನು ಆಲೇ ಟೈಮ್ ಆಗಿ ಹೋಗಿತ್ತು. ಹಾಗೆ ಹೊರಗಡೆನೇ ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ರೆಸ್ಟೋರೆಂಟ್ ಇದು ನೋಡಿ, ಅರ್ಜುನ ಆನೆ ತೀರ್ಕೊಂತಲ್ಲ ಆವಾಗ ಮಾಡಿರೋ ಅಂಥದ್ದು ಇದು. ರೆಸ್ಟೋರೆಂಟ್ ಮುಂದ್ಗಡೆ ಎಂಟ್ರನ್ಸ್ ಇದು. ಹಂಪಿದು ಕಲ್ಲಿನ ರಥನ ಕೆತ್ತಿಟ್ಟಿದ್ದಾರೆ. ಹಾಯ್ ಮೇಡಮ್, ನಿದ್ದೆ ಬಂತೇನಮ್ಮ? ನಿದ್ದೆ ನನಗೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸಿತ್ತು. ತುಂಬ ದಿನ ಆಗಿತ್ತು ತಿಂದು. ಹಾಗಾಗಿ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ಇವಾಗ ರಾತ್ರಿದು ಊಟ ಅಲ್ಲೇ ಹೋಟ್ಲಲ್ಲೇ ಮಾಡಿಕೊಂಡು ಬಂದ್ವಿ. ಇದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ತೋರಿಸ್ತಾ ಇರೋದು ನಾನು ನಿಮಗೆ. ಅದು ಹಿಂದಿನ ದಿನ ನೈಟು ತೊಗೊಂಬಂದಿರೋದು. ಇದರಲ್ಲಿ 2 ದಿನದ ವೀಡಿಯೋ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇದು ತೋರಿಸ್ತಾ ಇರೋದು. ನಾನು ಗಿಫ್ಟ್ ಕೊಡೋದಕ್ಕೆ ಏನು ತಂದೆ ಅನ್ನೋದನ್ನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಮಕ್ಕಳಿಗೆ ಗಿಫ್ಟ್ ಕೊಡೋದ್ರಿಂದ ಯೂಸ್ ಆಗುತ್ತೆ. ಮೊದಲೆಲ್ಲ ಚಾಕ್ಲೇಟು ಮತ್ತು ಜೆಮ್ಸು, ಸ್ವೀಟ್ಸು ಇಂಥದ್ದೆಲ್ಲ ಕೊಡ್ತಿದ್ರು. ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ. ಸ್ಕೂಲಲ್ಲಿ ಮಕ್ಕಳಿಗೆ ಸ್ವೀಟ್ಸು ಮತ್ತು ಚಾಕ್ಲೇಟ್ಸು ಅದೆಲ್ಲ ಏನೂ ಕೊಡೋಂಗಿಲ್ಲ. ಮಕ್ಕಳಿಗೆ ಯೂಸ್ ಆಗುವಂಥದ್ದು ಜಾಮಿಟ್ರಿ ಬಾಕ್ಸು, ಕ್ರಯಾನ್ಸು, ಕಲರ್ ಪೆನ್ಸಿಲ್ಸು, ಈ ಥರ ಪೆನ್ಸಿಲ್ಲು ಸೆಟ್ಟು ಏನಾದರೂ ಕೊಡ್ಬೋದು ಅಂತ ಮಾಡಿದ್ದಾರೆ. ಮಕ್ಕಳಿಗೂ ತುಂಬಾ ಉಪಯೋಗ ಆಗುತ್ತೆ ಇದು. ಅದಾದಮೇಲೆ ಬಲೂನು ಡೆಕೋರೇಷನ್ಗೆ ಅಂತ ಹೇಳಿ ಬಲೂನನ್ನು ತೊಗೊಂಬಂದಿದ್ದೆ. 2 ಕಲರು, ಒಂದು ಬ್ಲೂ ಮತ್ತು ಒಂದು ವೈಟ್ ಕಲರ್ ತೊಗೊಂಬಂದಿದ್ದೆ. ಬಲೂನ್ ಅಷ್ಟೇ ಬೇಕಾಗಿತ್ತು. ಇನ್ನು ಮಿಕ್ಕಿರೋದೆಲ್ಲ ಮನೆಯಲ್ಲೇ ಇದೆ. ಬರ್ತಡೇ ಬ್ಯಾನರ್ ಆಗಲಿ, ಕೆಲವೊಂದು
ಡೆಕೋರೇಟಿವ್ ಐಟಮ್ಸ್ ಮನೆಯಲ್ಲೇ ಇತ್ತು, ಹಾಗಾಗಿ ಬಲೂನ್ ಅಷ್ಟೇ ತಂದಿದ್ದು ನಾನು. ಅದಾದಮೇಲೆ ನೆಕ್ಸ್ಟು ಟೀಚರ್ಸ್ಗೆ ಕೊಡೋದಕ್ಕೆ ಅಂತ ಹೇಳಿ ಪೆನ್ನನ್ನು ತಂದಿದ್ದೆ. ಟೀಚರ್ಸು ಎಷ್ಟು ಪ್ಲೇ ಹೋಮು ಇರೋದ್ರಿಂದ 11 ಜನ ಏನೋ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಫೋನ್ ಮಾಡಿ ಕೇಳಿಕೊಂಡೇ ತಂದಿದ್ದೆ. 11 ಪೆನ್ ತೊಗೊಂಬಂದಿದ್ದೆ. ಹಾಗೆ ಅವನಿಗೆ ಒಂದು ವಸಿಷ್ಠಂಗೆ ಡ್ರೆಸ್ ಕೂಡ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ಸು. ಬರ್ತಡೇಗೆ ಅಂತ ಹೇಳಿ ತೊಗೊಂಬಂದಿರೋದು ಡ್ರೆಸ್ ಕೂಡ ನಾನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಅವನ ಹತ್ರ ಇದು ಈ ಥರದ್ದಿರಲಿಲ್ಲ, ಬೇರೆ ಬೇರೆ ಥರ ಇದೆ. ಕೆಲವೊಂದು ಡಿಫ್ರೆಂಟಾಗಿ ತೊಗೋಬೇಕಾಗುತ್ತೆ. ವರ್ಷ ವರ್ಷ ಒಂದೇ ಥರ ಸೇಮ್ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಬ್ಲ್ಯಾಕ್ ಕಲರ್ದು ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ನನಗೆ. ಬ್ಲ್ಯಾಕ್ ಕಲರ್ದು ಅವನ ಹತ್ರ ಎಷ್ಟೊಂದು ಇದ್ದಾವೆ ಟೀ ಶರ್ಟ್ಗಳು, ಬಟ್ ಈ ಥರ ಇಲ್ಲ. ಹಾಗಾಗಿ ಇದು ಒಂದು ಸೂಟನ್ನು ತಗೊಂಬಂದಿದ್ದೀನಿ. ಅವನಿಗೆ ಪ್ರತಿ ಸಲನೂ ಬೇರೆ ಕಲರ್ ತೊಗೋತಿದ್ದೆ. ಇವತ್ತು ಈ ಸಲ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಒಂದು ಬೋ ಟೈ ಕೊಟ್ಟಿದ್ದಾರೆ ಇಲ್ಲಿ ಹಾಕ್ಕೊಳ್ಳೋದಕ್ಕೆ. ಇದು ಓಪನ್ ಮಾಡಿ ಹಾಕೋಬೋದು, ಬರೀ ಶರ್ಟ್ ಹಾಕೋಬೋದು, ಆಮೇಲೆ ಮೇಲೆ ಈ ಥರ ಕೋಟು ಹಾಕೋಬೋದು. ಇದನ್ನು ಇದು ಶರ್ಟ್ ಈ ಥರ ಇದೆ. ಹಾಗೆ ಪ್ಯಾಂಟ್ ನೋಡಿ, ಪ್ಯಾಂಟ್ ಒಂದು ಈ ಥರ ಇದೆ. ಗ್ರೇ ಮತ್ತು ಬ್ಲ್ಯಾಕ್ ಮಿಕ್ಸ್ ಕಲರ್ ತೊಗೊಂಡಿದ್ದೀನಿ. ಹಾಕಿ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವನಿಗೆ. ಇದು ಸೂಟ್ ಬಂದು ಇದ್ರದ್ದು ರೇಟ್ ಬಂದ್ಬಿಟ್ಟು 930 ರೂಪಾಯಿ, 930 ರುಪೀಸ್. ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಡ್ರೆಸ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಅವನಿಗೂ ಕೂಡ ಇಷ್ಟ ಆಗಿದೆ. ಚೆನ್ನಾಗಿ ಕೂಡ ಕಾಣಿಸ್ತಿದ್ದ ಹಾಕಿದಾಗ. ಇಲ್ಲಿ ಪಾಕೆಟ್ ಇದೆ 2.